ಮುಗಿಸ್ಬಿಡ್ತೀವಿ ಅಂತ ಎರಡೂ ರಾಷ್ಟ್ರೀಯ ಪಕ್ಷಗಳು ತಿಳ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಮುಖ್ಯವಾಗಿ ಕಾಂಗ್ರೆಸ್ ಮತ್ತೆ ಬಿಜೆಪಿಯವರು ಆರೋಪವನ್ನ ಮಾಡ್ತಾ ಇದ್ರು JDF ಅನ್ನುವಂಥದ್ದು. ಇವತ್ತಿನ ಫಲಿತಾಂಶ ನೋಡಿದ್ರೆ ಅದು ಮತ್ತೊಮ್ಮೆ ಸಾಬೀತಾದಂತೆ ಕಾಣುತ್ತೆ. ಕೇವಲ ಹಾಸನವನ್ನು ಹೊರತುಪಡಿಸಿದ್ರೆ ಇರ್ಬೋದು. ಈಗ ಅಲ್ಲಿ ಒಂದು ನಿಮಿಷ JDF ಅಂತಕ್ಕಂಥ ಈಗ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕು. JDS ಪಕ್ಷದ ಶಕ್ತಿ ಉಳಿದಿರ್ತಕ್ಕಂಥದ್ದು ದೇವೇಗೌಡರ ಕುಟುಂಬದಲ್ಲೇ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನಮ್ಮ ಕುಟುಂಬ ಈ ಪಕ್ಷವನ್ನು ಉಳಿಸ್ಕೊಳ್ಳಲಿಕ್ಕೆ ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಹೋರಾಟ ನಡೀತಾ ಇದೆ. ಇಲ್ಲಿ ಹಾಸನದಲ್ಲಿ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಅಲ್ಲಿ ನಮ್ಮ ಪಕ್ಷದ ಮತವನ್ನು ಭದ್ರ ಮಾಡಿದ್ದೇವೆ. ಅಲ್ಲಿ BJP ಕಾಂಗ್ರೆಸ್ನ ಒಳಸಂಚು ಅಲ್ಲಿ ವರ್ಕೌಟ್ ಆಗಿಲ್ಲ ಅಲ್ಲಿ. ಅದರಿಂದ ಇಲ್ಲಿ ನಮ್ಮ ಪಕ್ಷದ ಬಗ್ಗೆ JDF ಅನ್ನೋದಿದೆಯಲ್ಲ, ಕಾಂಗ್ರೆಸ್ನ ಮಹಾನ್ ನಾಯಕರು, ಸಿದ್ಧಹಸ್ತದ ರಾಜಕಾರಣಿಗಳು, ಇವತ್ತು ಅವರ ಪಕ್ಷದಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ, ಎಷ್ಟು ಜನಕ್ಕೆ ಟಿಕೆಟ್ ಕೊಟ್ಟರು, ಕುಟುಂಬ ರಾಜಕಾರಣ ಅಂತಕ್ಕಂಥದ್ದೇನು ಹೇಳ್ತಾರೆ. 8 ಅಭ್ಯರ್ಥಿಗಳು ಕಾಂಗ್ರೆಸ್ನಲ್ಲಿ ಕುಟುಂಬದ ರಾಜಕಾರಣದ ಹಿನ್ನೆಲೆಯ ಅಭ್ಯರ್ಥಿಗಳೇ ಬಂದಿದ್ದಾರೆ. BJPಯಿಂದ ಎಷ್ಟು ಜನ ಬಂದಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿ ನಡೆಸಿರ್ತಕ್ಕಂಥ ಹಲವಾರು ನಾಯಕರ ಇವತ್ತು ಸಂಬಂಧಿಕರು ಇವತ್ತು ಚುನಾವಣೆಗೆ ನಿಂತಿದ್ದಾರೆ. ಇದು ಯಾವುದೇ ಪಕ್ಷಕ್ಕೆ ಇದು ಸೀಮಿತವಾದ JDS ಪಕ್ಷದ ಬಗ್ಗೆ ಇವರು ಏನು ಹೇಳಿಕೆ ಕೊಡ್ತಾರೆ, ಅವ್ರ ಮನೆಯಲ್ಲೇ ದೊಡ್ಡ ಮಟ್ಟದ ಏನೋ ಒಂದು ಕುಟುಂಬ ರಾಜಕಾರಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥವ್ರು JDS ಪಕ್ಷದ ಬಗ್ಗೆ ಈ ರೀತಿ ಚರ್ಚೆ ಮಾಡ್ತಕ್ಕಂಥ ಯಾವ ನೈತಿಕತೆಯನ್ನು BJPಯನ್ನು ಹೊಂದಿಲ್ಲ, ಕಾಂಗ್ರೆಸ್ಸು ಹೊಂದಿಲ್ಲ. ಹಾಗಾದರೆ ತಾವು ಹೇಳೋ ಪ್ರಕಾರ ಮಂಡ್ಯದಲ್ಲಿ ತಮ್ಮದೇ ಆದಂತಹ ಬಹುತೇಕ 8 ಜನ ಶಾಸಕರು ಕೂಡ ಇದ್ದಾರೆ. ಅದೆಲ್ಲ ಇರ್ಬೋದು. ಒಂದೇ ನಿಮಿಷ ನಮ್ಮ ಶಾಸಕರುಗಳಿದ್ದರು, 6 ಜನ ಶಾಸಕರಿದ್ದರು. ನಮ್ಮ ಪಕ್ಷದ ಮತ ಅಲ್ಲೆಲ್ಲೂ ಹೋಗಿಲ್ಲ ಹೊರಗೆ. BJPಯ 400-500 ಮತಗಳು ಕಾಂಗ್ರೆಸ್ಗೆ ಹೋಗಿದ್ದರಿಂದ ಅವ್ರು ಗೆದ್ದಿದ್ದಾರೆ. ಇಲ್ಲಿ ಕಾಂಗ್ರೆಸ್ಸು ನಾವೇನು ದೊಡ್ಡ ಸೆಕ್ಯುಲರು, ನಾವು BJP ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರಂತ ಉದ್ದದ ಭಾಷಣ ಮಾಡ್ತಕ್ಕಂಥ ಮಹಾನ್ ನಾಯಕರುಗಳು BJPಯ ಸಹಕಾರದ, BJPಯ ಒಳಸಂಚಿನ ಸ್ಥಳೀಯ ನಾಯಕರ ಬೆಂಬಲದೊಂದಿಗೆ ಇವತ್ತು ಮಂಡ್ಯದಲ್ಲಿ ಗೆದ್ದಿದ್ದಾರೆ. ಸಾರ್ವಜನಿಕ ಚುನಾವಣೆ ಬಂದಾಗ ಮಂಡ್ಯ ಜಿಲ್ಲೆ ಜನತೆ ಶಕ್ತಿ ಅನ್ನುವಂತಕ್ಕಂಥದ್ದನ್ನು ಅವತ್ತು ಜನತೆ ತೀರ್ಪು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಮುಖ್ಯವಾಗಿ ಕೋನ್ ರೆಡ್ಡಿ ಅವರು ಇವತ್ತು ಕಾಂಗ್ರೆಸ್ಗೆ ಇಲ್ಲ, ಅವರು ನನ್ನ ಜೊತೆನೇ ಚರ್ಚೆ ಮಾಡಿದ್ದಾರೆ. ಹಲವಾರು ಮುಸಲ್ಮಾನ್ ಸಂಘಟನೆಗಳು JDSಯಿಂದ ನೀವು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನೀವು ಕಾಂಗ್ರೆಸ್ಸಿಗೆ ಬಂದರೆ ಗೆಲ್ತೀರಿ ಅಂತ ಹೇಳಿ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಿಮ್ಮ ಮೇಲೆ, ದೇವೇಗೌಡರ ಮೇಲೆ ನಮಗೆ ವಿಶೇಷವಾದ ಇವತ್ತು ಸಹ ಗೌರವ ಇದೆ. ಆದರೆ ನನ್ನ ಸ್ಥಳೀಯ ರಾಜಕಾರಣಕ್ಕೆ ಅಲ್ಲಿಯ ಒಂದು ವರ್ಗದ ಜನ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ನಾನು ಹೋಗಬೇಕಂತ ಅನಿವಾರ್ಯ ಪರಿಸ್ಥಿತಿ ಅಂತಕ್ಕಂಥದ್ದು ನನ್ನ ಜೊತೆನೇ ಚರ್ಚೆ ಮಾಡಿ, ಆಯ್ತಪ್ಪ ನಿನ್ನ ರಾಜಕೀಯ ಒಳ್ಳೇದಾದ್ರೆ ಹೋಗ್ಬೋದು ಅಂತ ನಾನೇ ಕಳಿಸಿದ್ದೇನೆ. ಅಂದರೆ ಅದೇನು ನನಗೆ ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.